ಆತ್ಮೀಯ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮೀಯರೇ. ನೋಡಿ, ಈ ದಿನ ಜ್ಯೋತಿಷ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಸಾಲಾವಳಿ ಅಂತಕ್ಕಂಥದ್ದನ್ನು ತಿಳಿಸ್ಬೇಕು ಅಂತ ಹೇಳಿದೆ ನಾನು ನಿನ್ನೆ. ಸಾಲಾವಳಿ ಅಂದರೆ ವಿವಾಹ ಸಾಲಾವಳಿ. ವಿವಾಹ ಸಾಲಾವಳಿ ಅಂದರೆ ನಾನು ಹೇಳಿದೆ ಷೋಡಶ ಕರ್ಮಗಳಿರ್ತದೆ. ಆ ಷೋಡಶ ಕರ್ಮಗಳಲ್ಲಿ ನಾಮಕರಣದಿಂದ ಹಿಡಿದು ಸ್ಟಾರ್ಟ್ ಆಗ್ತಕ್ಕಂಥದ್ದು ಅಂತ್ಯಷ್ಟಿವರೆಗೂ 16. ಅದರಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥದ್ದು ವಿವಾಹ ಅಂತಕ್ಕಂಥದ್ದು. ಈ ವಿವಾಹ ಅಂತಕ್ಕಂಥದ್ದು ನೋಡಿ, ದೈವ ನಿರ್ಣಯ ಅಂದರೆ ಮನುಷ್ಯನು ಹುಟ್ಟತಕ್ಕಂಥದ್ದು, ವಿವಾಹ ಆಗ್ತಕ್ಕಂಥದ್ದು, ಮರಣ ಆಗ್ತಕ್ಕಂಥದ್ದು. 3 ರಹಸ್ಯಗಳು. ಅದು ಯಾರ ಅಧಿಕಾರದಲ್ಲೂ ಯಾರ ಅಧೀನದಲ್ಲೂ ಇರ್ತದೆ. ಯಾಕಪ್ಪ ಅಂದರೆ ಏನು ಹೇಳಿದ್ದಾರೆ ಅಂದರೆ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಅಂದರೆ ನಾವು ಅಂದುಕೊಂಡಿರ್ತಕ್ಕಂಥ ಒಂದು ವಧುನ ನಾವು ಮಾಡ್ಕೊಳಕ್ಕಾಗಲ್ಲ. ದೇವರು ನಿರ್ಣಯ ಮಾಡಿರ್ತಕ್ಕಂಥ ಒಂದು ಹಣೆಯಲ್ಲಿ ಬರೆದಿರ್ತಕ್ಕಂಥನೇ ಅದು ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹೇಳ್ತಾರೆ. ಆದರೂ ಸಹ ಸಾಲಾವಳಿ ನೋಡ್ತಾರೆ. ಯಾಕಪ್ಪ ಅಂದರೆ ಯಥಾ ಬೀಜಂ ತಥಾ ವೃಕ್ಷ, ಯಥಾ ವೃಕ್ಷಂ ತಥಾ ಫಲಂ. ಯಾತಕ್ಕೆ ನೋಡ್ತಾರೆ ಹೇಳಿ? ಈ ಕಾರಣಕ್ಕೆ. ಯಥಾ ಬೀಜಂ ತಥಾ ವೃಕ್ಷ, ಯಥಾ ವೃಕ್ಷಂ ತಥಾ ಫಲಂ. ನೋಡಿ, ಬೀಜ ಉತ್ತಮವಾಗಿದ್ದರೆ ಒಳ್ಳೆಯ ಫಸಲು ಬರ್ತದೆ ಅಲ್ವಾ? ಯಥಾ ವೃಕ್ಷಂ ತಥಾ ಫಲಂ. ವೃಕ್ಷ ಅಂತಕ್ಕಂಥದ್ದು ಲೆಕ್ಕಾಚಾರವಾಗಿದ್ದರೆ ಮಾತ್ರ ಅದರಲ್ಲಿ ಬೀಜ ಪವನ ಸಾಧ್ಯತೆ ಇರತಕ್ಕಂಥದ್ದು, ಅದರಿಂದ ಫಲ ಬರ್ತಕ್ಕಂಥದ್ದು, ವೃಕ್ಷಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಬೀಜ, ನಾವು ಬೇವಿನ ಬೀಜ ಹಾಕಿದ್ರೆ ಬೇವಿನ ಮರ ಮಾತ್ರ ಬೆಳಿತೀವಿ, ಮಾವಿನ ಬೀಜ ಹಾಕಿದ್ರೆ ಮಾವಿನ ಮರ ಬೆಳಿತೀವಿ. ನಾವು ಒಳ್ಳೆಯದನ್ನು ನಮ್ಮ ಇದರಲ್ಲಿ ಮನಸ್ಸಿನಲ್ಲಿ ಬಿತ್ತನೆ ಹಾಕಿಕೊಂಡು ಒಳ್ಳೆಯ ರೀತಿಯ ಕರ್ಮ ಮಾಡಿದರೆ ಪ್ರಪಂಚಕ್ಕೆ ಶುಭವನ್ನು ಕೋರತಕ್ಕಂತಹ ಸಂತತಿ ಬರ್ತಕ್ಕಂಥದ್ದು ಅಂತಕ್ಕಂಥದ್ದು ನಮ್ಮ ಸನಾತನ ಧರ್ಮದಲ್ಲಿ ಹೇಳಿರ್ತಕ್ಕಂಥದ್ದು. ನೋಡಿ, ಸನಾತನದಲ್ಲಿ ಕೆಟ್ಟದಕ್ಕೆ ಆಸ್ಪದ ಇಲ್ಲ, ಎಲ್ಲ ಒಳ್ಳೆಯದಕ್ಕೆ. ಅದು ಪ್ರತಿಯೊಂದು ಮಾಡಬೇಕಾದ್ರೂ ಪಾಸಿಟಿವ್ ಥಿಂಕಿಂಗಲ್ಲಿ ಮಾಡ್ತಕ್ಕಂಥದ್ದು. ಇದನ್ನು ನೋಡ್ತಕ್ಕಂಥ ನಿಯಮನ ಸಾಲಾವಳಿ ಅಂತ ಕರಿತೀವಿ. ಸಾಲಾವಳಿಯಲ್ಲಿ ಒಂದೊಂದೇ ದಿನಕೂಟ ಅಂದ್ರೇನೋ, ಗಣಕೂಟ ಅಂದ್ರೇನೋ, ಮಹೇಂದ್ರ ಕೂಟ ಅಂದ್ರೇನೋ, ಸ್ತ್ರೀದೀರ್ಘ ಕೂಟ ಅಂದ್ರೇನೋ, ಇವನ್ನ ಯಾತಕ್ಕೆ ನೋಡ್ತೀವಿ ಅಂತಕ್ಕಂಥದ್ದನ್ನು ಒಂದೊಂದೇ ವಿಷಯವಾಗಿ ತಮಗೆ ದಿನದಕ್ಕೆ ಒಂದೊಂದು ಸ್ವಲ್ಪ ಹೇಳ್ತಾ ಬರ್ತೇನೆ.